ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ಶತಮಾನದ ಮಳೆಗೆ ಮುಳುಗಿದ ಬೆಂಗಳೂರು, ದಿನ ಕಳೆದ್ರೂ ಇಳಿದಿಲ್ಲ ನೀರು. ಅನ್ನ ನೀರಿಲ್ಲದ ಸಿಲಿಕಾನ್ ಸಿಟಿ ನಿವಾಸಿಗಳು ಕಂಗಾಲು. ರಾಜ್ಯದ 15 ಜಿಲ್ಲೆಗಳಲ್ಲಿ ಬೀಳ್ತಿದೆ ರಣಮಳೆ. ಕೊಚ್ಚಿ ಹೋಗಿವೆ ಬೆಳೆ, ಕಣ್ಣೀರಿಡ್ತಿದ್ದಾನೆ ಅನ್ನದಾತ. 8 ವರ್ಷದಲ್ಲಿ 560 ಮಹಾವಿಪತ್ತು ಸಂಭವಿಸುವ ಭವಿಷ್ಯ ನಿಜವಾಗುತ್ತಾ? ರಾಜ್ಯಕ್ಕೆ ರೈನ್ ರೆಡ್ ಅಲರ್ಟ್ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮುಳುಗಿದ ಬೆಂಗಳೂರು, ಅನ್ನ ನೀರಿಲ್ಲದೆ ಜನರು ಕಂಗಾಲು. ಹದಿನೈದು ಜಿಲ್ಲೆಗಳಲ್ಲಿ ರಣಮಳೆ, ಕೊಚ್ಚಿ ಹೋದ ಬೆಳೆ, ರೈತನ ರಕ್ತ ಕಣ್ಣೀರು. ಎಂಟು ವರ್ಷ 560 ಮಹಾವಿಪತ್ತು, ರಣರಣ ಭವಿಷ್ಯ ನಿಜವಾಗುತ್ತಾ? ಬೇಸಿಗೆ ಮಳೆಗೆ ಗಡಗಡ ನಡುಗುತ್ತಿದೆ ಕರ್ನಾಟಕ. ರಣಮಳೆ ಅಟ್ಟಹಾಸಕ್ಕೆ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ಮನೆಗಳು ಕುಸಿದು ಬೀಳ್ತಿವೆ, ರೋಡ್ಗಳು ಕೊಚ್ಚಿ ಹೋಗ್ತಿವೆ, ಹೊಲ ಗದ್ದೆಗಳು ಜಲಸಮಾಧಿ ಆಗ್ತಿವೆ. ಸೇತುವೆಗಳಲ್ಲಿ ಸಂಚಾರವೇ ಬಂದಾಗುವಷ್ಟು ನದಿಗಳು ಅಬ್ಬರಿಸ್ತಿವೆ. ಮನೆಗಳಿಗೆ ನೀರು ನುಗ್ಗಿ ನಿತ್ಯ ಜಾಗರಣೆ ಮಾಡುವಂತಹ ದುಸ್ಥಿತಿ ನಗರದಲ್ಲಿ ಬಂದಿದೆ. ಹೀಗೆ ಕಳೆದ 2-3 ದಿನದಿಂದ ಅಬ್ಬರಿಸುತ್ತಿರೋ ವರುಣನ ಪ್ರತಾಪಕ್ಕೆ ಸುಮಾರು 15 ಜಿಲ್ಲೆಗಳಲ್ಲಿ ಬದುಕೆ ಅಸ್ತವ್ಯಸ್ತವಾಗಿದೆ. ಮಳೆ ಮಳೆ ಮಳೆ, ದಿನವಿಡೀ ಮೋಡ ಕವಿದ ವಾತಾವರಣ. ಕಳೆದ 2-3 ದಿನಗಳಿಂದ ರಾಜಧಾನಿ ಬೆಂಗಳೂರು ಸಹಿತ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ವಾತಾವರಣವಿದೆ. ಅಬ್ಬರದ ಮಳೆಗೆ ಎಷ್ಟೋ ಕಡೆ ರೈತರ ಬದುಕೆ ಬರ್ಬಾದಾಗೋಗಿದೆ. ಇನ್ನು ಬೆಂಗಳೂರಿನ ಪರಿಸ್ಥಿತಿಯಂತೂ ಹೇಳೋದೇ ಬೇಡ. ಶತಮಾನದ ಮಳೆಗೆ ಮುಳುಗಿದ ಬೆಂಗಳೂರಲ್ಲಿ ಇನ್ನೂ ಕೂಡ ನಿಂತ ನೀರು ಹಾಗೇ ಇದೆ. ಮನೆಯಿಂದ ಹೊರಕಾಲಿಡುವುದೇ ಕಷ್ಟವಾಗಿದೆ. ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ನೀರಲ್ಲಿ ತೇಲಿ ಹೋಗಿ ಸಂಪು ತುಂಬಾ ಕೊಳಚೆ ನೀರು ತುಂಬಿಕೊಂಡು ಬಿಟ್ಟಿದೆ. ಪರಿಣಾಮ ಸುಮಾರು ಸಾವಿರಾರು ಮನೆಗಳಲ್ಲಿ ಈಗ ಕುಡಿಯೋಕ್ಕೂ ನೀರಿಲ್ಲ, ಊಟಕ್ಕೂ ಗತಿ ಇಲ್ಲ ಅನ್ನೋ ದಾರುಣ ಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ ವರುಣನ ಆರ್ಭಟದ ದಾಳಿಗೆ ಸಿಕ್ಕ ಸಿಲಿಕಾನ್ ಸಿಟಿ ಅಕ್ಷರಶಃ ಕಂಗೆಟ್ಟು ಹೋಗಿದೆ. ಮಳೆಗಾಲ ಇನ್ನೂ ಶುರುವಾಗಿಲ್ಲ, ಮುಂಗಾರು ಇನ್ನೂ ಪ್ರವೇಶವೇ ಆಗಿಲ್ಲ, ಆಗಲೇ ಶುರುವಾಗಿದೆ ವರುಣನ ಅಟ್ಟಹಾಸ. ಇದು ಹವಾಮಾನ ಬದಲಾವಣೆಯ ಶಾಪಾನ? ಶತಮಾನದ ಮಳೆಗೆ ಹವಾಮಾನದ ವೈಪರೀತ್ಯವೇ ಕಾರಣನ? ನಿಜವಾಗೇ ಬಿಡುತ್ತಾ ವಿಜ್ಞಾನಿಗಳು ನುಡಿದ ಭವಿಷ್ಯ? ಎಸ್, ಈ ಒಂದು ಆತಂಕದಲ್ಲಿದೆ ಈಗ ಭಾರತ. ಯಾಕಂದ್ರೆ ಕರ್ನಾಟಕ, ಬಿಹಾರ, ಆಂಧ್ರ, ತಮಿಳುನಾಡು, ಕೇರಳ, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಕಾಶ್ಮೀರ, ನಾಗಾಲ್ಯಾಂಡ್, ತ್ರಿಪುರಾ, ಮಿಜೋರಾಂ, ಒಡಿಶಾ, ಜಾರ್ಖಂಡ್ನಲ್ಲಿ ಭಾರೀ ಮಳೆಗೆ ಪ್ರವಾಹ, ಭೂಕುಸಿತ ಹೀಗೆ ಸಾಲು ಸಾಲು ದುರಂತಗಳು ಸಂಭವಿಸುತ್ತಿದೆ. ಆದರೆ ದೆಹಲಿ, ದಕ್ಷಿಣ ಪಂಜಾಬ್, ರಾಜಸ್ಥಾನ, ಹರಿಯಾಣದ ದಕ್ಷಿಣ ಭಾಗ, ಮಧ್ಯಪ್ರದೇಶದಲ್ಲಿ ಉರಿ ಬಿಸಿಲಿನ ಝಳಕ್ಕೆ ಬದುಕೆ ನರಕವಾಗಿಬಿಟ್ಟಿದೆ. ಈ ರಾಜ್ಯಗಳಲ್ಲಿ ಶತಮಾನದ ತಾಪಮಾನ ದಾಖಲಾಗ್ತಿದೆ. ಹೀಗೆ ಒಂದೇ ದೇಶದಲ್ಲಿ ಒಂದು ಕಡೆ ರಣಮಳೆ, ಮತ್ತೊಂದು ಕಡೆ ರಣರಣ ಬಿಸಿಲಿನ ಅಟ್ಟಹಾಸ ನೋಡ್ತಿದ್ರೆ 8 ವರ್ಷಗಳಲ್ಲಿ 560 ಮಹಾವಿಪತ್ತಿನ ಭವಿಷ್ಯವಾಣಿ ನಿಜವಾಗಿಬಿಡುತ್ತಾ ಅನ್ನೋ ಭೀತಿ ಶುರುವಾಗಿದೆ. ಅಷ್ಟಕ್ಕೂ ವಿಜ್ಞಾನಿಗಳು ಕೊಟ್ಟಿರೋ ಆ ಒಂದು ಎಚ್ಚರಿಕೆ ಏನು? ಪ್ರಕೃತಿ ಶಾಪದ ಆ ಭವಿಷ್ಯವಾಣಿಯನ್ನ ನಿಮ್ಮ ಮುಂದಿಡೋ ಮೊದಲು ಮಹಾಮಳೆಗೆ ಕಂಗೆಟ್ಟ ಕರ್ನಾಟಕದಲ್ಲಿ ಏನೇನಾಗ್ತಿದೆ, ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ.
ರಸ್ತೆಯಲ್ಲಿ 2 ಅಡಿಯಷ್ಟು ನೀರು, ಸಂಪ್ನಲ್ಲಿ ಕೊಚ್ಚೆ ನೀರು. போயிடுச்சு சார், ஒண்ணு கூட இல்லாத எல்லாம் போயிட்டு நாங்க ஒண்ணு கஷ்டப்பட்டு நாங்க வாங்குறோம், வீட்டு வேலை செஞ்சு வாங்குறோம், நாங்க எல்லாம் ஒண்ணு கூட இல்ல சார். ಮಳೆ ಬಂದಂಗಿದೆ ಯಾರು ಬರಲ್ಲ ಸರ್, ಇದೆ ಎಲ್ಲ ವಸ್ತುಗಳು ನೀರು ಪಾಲಾಗಿದೆ. ಅಷ್ಟೇ ಸರ್. ಬೆಂಗಳೂರಿನ ಹೊರಮಾವು ಪ್ರದೇಶದಲ್ಲಿ ನರಕದ ಬದುಕು. ಮಂಗಳವಾರ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಶತಮಾನದ ಮಳೆಗೆ ಸೃಷ್ಟಿಯಾದ ನೆರೆ ಇನ್ನೂ ಇಳಿದಿಲ್ಲ. ಒಂದು ಕಡೆ ಸಿಎಂ 2 ದಿನದಿಂದ ಬೆಂಗಳೂರು ರೌಂಡ್ಸ್ ಮಾಡುತ್ತಿದ್ದಾರೆ. ಆದರೆ ರಣಮಳೆಗೆ ಅತಿ ಹೆಚ್ಚು ಸಂಕಷ್ಟಕ್ಕೊಳಗಾದ ಪ್ರದೇಶಕ್ಕೆ ಮಾತ್ರ 2 ದಿನ ಕಳೀತಾ ಬಂದರೂ ಜನಪ್ರತಿನಿಧಿಗಳು ಕಾಲಿಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಕಾಲಿಡೋಕೆ ಸಾಧ್ಯವಿಲ್ಲ. ರೋಡ್ ತುಂಬಾ 2 ಅಡಿ ನೀರು ನಿಂತಿದೆ. ಮನೆಯಿಂದ ಜನರು ಹೊರಗೆ ಬರೋಕ್ಕಾಗ್ತಿಲ್ಲ. ಹೀಗಾಗಿ ಅಲ್ಲಿ ಸಿಎಂ ಕೂಡ ಹೋಗ್ತಿಲ್ಲ. ಜನಪ್ರತಿನಿಧಿಗಳು ಆ ಕಡೆ ಸುಳಿದಾಡ್ತಿಲ್ಲ. ಎಸ್, ಹೀಗೊಂದು ಪರಿಸ್ಥಿತಿ ಇರೋದು ಬೆಂಗಳೂರಿನ ಹೊರಮಾವು ಪ್ರದೇಶದ ಸಾಯಿ ಲೇಔಟ್ನಲ್ಲಿ. ಎಸ್, ಸಾಯಿ ಲೇಔಟ್ನಲ್ಲಿ ವಾಸ ಮಾಡುತ್ತಿರೋರಿಗೆ ಕಳೆದ 2 ದಿನಗಳಿಂದ ಮನೆಯಿಂದ ಹೊರಬರಲಾಗದಂತಹ ಸ್ಥಿತಿ ಇದೆ. ಸಾಯಿ ಲೇಔಟ್ನಲ್ಲಿ ನಮ್ಮ ಪ್ರತಿನಿಧಿ ಸ್ಥಳದಲ್ಲಿ ನಡೆಸಿದ ವರದಿಯ ಒಂದು ಸಣ್ಣ ಝಲಕನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಬೆಂಗಳೂರಿನಲ್ಲಿ ಮೊನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ನಗರದ ಹಲವೆಡೆ ಸಾಕಷ್ಟು ಅವಾಂತರಗಳಾಗಿದೆ. ಅದರಲ್ಲೂ ಪ್ರಮುಖವಾಗಿ 2 ದಿನ ಕಳೆದರೂ ಸಹ ಹೊರಮಾವಿನ ಶ್ರೀ ಸಾಯಿ ಲೇಔಟ್ನಲ್ಲಿ ಈಗಲೂ ಸಹ ಮೊಣಕಾಲುದ್ದ ನೀರು ತುಂಬಿಕೊಂಡಿದೆ. ಎಲ್ಲಾ ಮನೆಗಳು ಜಲಾವೃತ ಆಗಿರುವಂತದ್ದು. ಸದ್ಯ ಈಗ ಬಿಬಿಎಂಪಿ ವತಿಯಿಂದ ಎಲ್ಲಾ ಮನೆಗಳಿಗೆ ಅಲ್ಲಿ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮೂಲಭೂತವಾಗಿ ಅವರಿಗೆ ಬೇಕಾದಂತಹ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಹಾಲ್ ಪ್ಯಾಕೆಟ್ಗಳಾಗಿರ್ಬೋದು, ಇವೆಲ್ಲವನ್ನ ಹಂಚುವಂತ ಕೆಲಸವನ್ನ ಈಗ ಈ ಶ್ರೀ ಸಾಯಿ ಲೇಔಟ್ ಅಲ್ಲಿ ಬಿಬಿಎಂಪಿಯ ಸಿಬ್ಬಂದಿ ಮಾಡ್ತಾರೆ ಅಂತ ನೋಡಬಹುದು. ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಇಲ್ಲಿ ಪ್ರಮುಖವಾದ ಕಾರಣ ಏನಂದ್ರೆ ಹೆಬ್ಬಾಳ ಆಗಿರ್ಬೋದು, ಬ್ಯಾಟರಾಯನ್ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಮತ್ತೆ ಈ ಭಾಗಗಳಿಂದ ಅತಿ ಹೆಚ್ಚಾಗಿ ನೀರು ಈ ಭಾಗಕ್ಕೆ ಬರುತ್ತೆ. ಇಲ್ಲಿ ಅವೆಲ್ಲ ನೀರು ಕೂಡ ಇಲ್ಲಿ ಒಂದು ಕಡೆ ಬರೋ ಸೇರುವಂತದ್ದು ನೋಡಬಹುದು. ವಯೋವೃದ್ಧರು ಎಲ್ಲರೂ ಕೂಡ ಇಲ್ಲಿ ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಅಂತ. ಇಲ್ಲಿ ವಾಹನಗಳೆಲ್ಲ ಕೂಡ ಮುಳುಗಡೆ ಆಗಿದೆ. 2 ದಿನ ಕಳೆದರೂ ಸಹ ಇನ್ನೂ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ. ಮಂಗಳವಾರ ರಾತ್ರಿ ಬೆಂಗಳೂರಲ್ಲಿ ಭಾರಿ ಮಳೆಯಾಗಿತ್ತು. ಈ ಮಳೆ ಬೆಂಗಳೂರು ನಗರದ ಇತಿಹಾಸದಲ್ಲಿ 2ನೇ ಅತಿ ದೊಡ್ಡ ಮಳೆ ಎಂಬ ದಾಖಲೆ ಬರೆದಿದೆ. ಇನ್ನು ಬುಧವಾರ ಒನ್ಸ್ ಅಗೈನ್ ಸಿಲಿಕಾನ್ ಸಿಟಿಯಲ್ಲಿ ರಣಮಳೆಯೇ ಸುರಿದಿತ್ತು. ಸುಮಾರು 1,000ಕ್ಕೂ ಹೆಚ್ಚು ಮನೆಗಳು ಜಲದಿಗ್ಬಂಧನಕ್ಕೆ ಒಳಗಾಗಿವೆ. ನೀವೀಗ ನೋಡ್ತಾ ಇರೋ ಈ ದೃಶ್ಯ ಇದೆಯಲ್ಲ, ಇದು ಬೆಂಗಳೂರಿನ ಹೊರಮಾವು ಪ್ರದೇಶದಲ್ಲಿರೋ ಸಾಯಿ ಲೇಔಟ್ನ ದೃಶ್ಯಗಳು. ಇಲ್ಲಿ ಮಂಗಳವಾರದ ಮಳೆಗೆ ತುಂಬಿದ ನೆರೆ ಇನ್ನೂ ಇಳಿದಿಲ್ಲ. 2 ದಿನ ಕಳೆದರೂ ನೀರು ಕಡಿಮೆ ಆಗಿಲ್ಲ. ಪರಿಣಾಮ ಇಲ್ಲಿ ಜನರು ಈಗ ಕುಡಿಯುವ ನೀರು, ತಿನ್ನೋ ಅನ್ನಕ್ಕೂ ಪರದಾಡುವ ಸ್ಥಿತಿ ಇದೆ. ಅಲ್ಲಿನ ಜನರ ನರಕದ ಬದುಕನ್ನ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ. ಶ್ರೀ ಸಾಯಿ ಲೇಔಟ್ ಅಲ್ಲಿ ಏನಿದೆ ಇನ್ನೂ ಕೂಡ ಮೊಣಕಾಲದ ನೀರಿರುವಂತದ್ದು. ಇದು ನೋಡಬಹುದು ದೃಶ್ಯವನ್ನ. ಇದು ಮನೆಗಳ ಒಂದು ಪಕ್ಕದಲ್ಲಿರುವಂತಹ ರಸ್ತೆ. ಇದು ಯಾವುದೇ ಕೆರೆ ಅಲ್ಲ, ಕೆರೆ ಅಂತ ಭಾಸವಾಗಿದೆ. ಇದು ಶ್ರೀ ಸಾಯಿ ಲೇಔಟ್ ಅಲ್ಲ, ಶ್ರೀ ಸಾಯಿ ಕೆರೆ ಅಂತಾನೆ ಹೇಳ್ಬೋದು. ಆ ರೀತಿ ಈ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರುವಂತದ್ದು. ಇಲ್ಲೆಲ್ಲ ಕೂಡ ಸಂಪೂರ್ಣವಾಗಿ ಅಕ್ಷರಶಃ ಅರ್ಧ ಭಾಗದಷ್ಟು ನೀರು ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಕೂಡ ತುಂಬಿಕೊಂಡಿರುವಂತದ್ದು. ಜೊತೆಗೆ ಕಳೆದ 2 ದಿನಗಳಿಂದಲೂ ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆಗಳಿಲ್ಲ. ಮತ್ತೆ ಎಲ್ಲ ಜನ ಇಲ್ಲಿ ಇಡೀ ಶಾಪಗಳನ್ನ ಹಾಕ್ತಾ ಇದ್ದಾರೆ. ಸಂಪೂರ್ಣವಾಗಿ ಮನೆ ಯಾವ ರೀತಿ ಮುಳುಗಡೆ ಆಗಿದೆ ಅಂತ ಇಲ್ಲೇ ಮಹಿಳೆಯರು ನೀರಲ್ಲೇ ಅವರು ವಸ್ತುಗಳನ್ನ ಎತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಮನೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ஓனரம்மா மனையில மேல மனை இல்ல யாரும் இல்ல சார். நான் ஒவ்வொரு மேல இருக்காங்க, 4-5 சனம் இருக்காங்க ஓனரம்மா. ஐட்டம் எதுவுமே இல்ல சார். எல்லாம் பிடிச்சி எங்க பஸ் கொண்டாந்து ஒவ்வொரு எனக்கு யாரும் இல்ல சார். எல்லா ஐட்டம் சிக்கிறத ನೀರೆಲ್ಲ ಕುಚ್ಚಿ ಕೋಲು ಹಚ್ಚಿக்கிட்டு போய் எடுத்துட்டு வைக்கிறோம் சார். ಅಲ್ಲಿ ನೋಡ್ಬೋದು ಎಷ್ಟು ಮನೆಯಲ್ಲಿ ಅಲ್ಲಿ ಮನೆ ಸಂಪೂರ್ಣವಾಗಿ ಎಲ್ಲ ಒಂದು ಜಲಾವೃತ ಆಗಿರುವಂತದ್ದು. ಸಂಪೂರ್ಣ ಮನೆ ನೀರು ತುಂಬಿಕೊಂಡಿದೆ. ಮತ್ತೆ ಅದಕ್ಕೆ ಬೇಕಾದ ಅಂದ್ರೆ ಅವರು ಸಣ್ಣ ಸಣ್ಣ ಪುಟ್ಟ ವಸ್ತುಗಳು ಕೈಗೆ ಸಿಕ್ಕಿದ್ದನ್ನ ನಾವು ಅದನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀನಿ. ಮನೆಯಲ್ಲಿದ್ದೆ ಸಂಪೂರ್ಣವಾಗಿ. ಎಸ್, ಇದು ಮಳೆ ಬಂದು 2 ದಿನ ಆದರೂ ಹೊರಮಾವು ಪ್ರದೇಶದ ಸಾಯಿ ಲೇಔಟ್ನಲ್ಲಿ ಕಂಡು ಬಂದಿರೋ ದೃಶ್ಯ. ಮೊನ್ನೆ ಸುರಿದ ಮಳೆಯಿಂದ ತುಂಬಿಕೊಂಡಿರೋ ನೀರನ್ನ ಇನ್ನೂ ಜನ ಹೊರಹಾಕ್ತಿದ್ದಾರೆ. ಮನೆಗಳ ನೀರಿನ ಸಂಪು ತುಂಬಾ ಕೊಳಚೆ ನೀರೇ ತುಂಬಿಕೊಂಡಿದೆ. ಹೀಗಾಗಿ ಸ್ನಾನಕ್ಕೆ, ಕುಡಿಯೋಕೆ ಜನಕ್ಕೆ ನೀರು ಇಲ್ಲದಂತಾಗಿದೆ. 5 ಜನಕ್ಕೆ 1 ಬಾಟಲ್ ನೀರು ಕೊಡ್ತಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಹೀಗಾಗಿ ಇಲ್ಲಿನ ಜನರ ಜೀವನವೇ ನರಕವಾಗಿದೆ. ಅಂದ್ರೆ ಹಿಂಗೆ ಸರ್ ಆಗುತ್ತೆ. ನೀರಿರಲ್ಲ, ನಾವು ಫೋನ್ಗಳು ಮಾಡಿ ಕರೆಂಟ್ ಇರಲ್ಲ, ಮೊಬೈಲ್ ಸ್ವಿಚ್ ಆಫ್, ಮಕ್ಳಿಗೆ ಹಾಲಿರಲ್ಲ, ಏನಕ್ಕೂ ವ್ಯವಸ್ಥೆ ಇಲ್ಲ ಸರ್. ಈ ಸಲ ಸ್ವಲ್ಪ ಅಕ್ಕಿ, ಹಾಲು ಎಲ್ಲ 2 ದಿವಸ ನಿನ್ನೆ ಸಾಯಂಕಾಲದಿಂದ ಕೊಡ್ತಾ ಇದ್ದಾರೆ.
ಇನ್ನು ಬೆಂಗಳೂರಲ್ಲಿ ಮಳೆಗೆ ಮನೆಗಳು ಮಾತ್ರ ಜಲಾಹುತಿಯಾಗಿಲ್ಲ. ಬೆಂಗಳೂರಿನ ಪೊಲೀಸ್ ಠಾಣೆಗೂ ನೀರು ನುಗ್ಗಿ ಆಗಿರೋ ಅವಾಂತರವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಇದು ಬೆಂಗಳೂರಿನ ವಿವೇಕ್ ನಗರ ಪೊಲೀಸ್ ಠಾಣೆ. ಮಂಗಳವಾರ ಸುರಿದ ಮಳೆಗೆ ಈ ಸ್ಟೇಷನ್ಗೂ ನೀರು ನುಗ್ಗಿದೆ. ಸಂಪೂರ್ಣ ಸ್ಟೇಷನ್ ಜಲಾವೃತವಾಗಿದೆ. ನೀರು ತುಂಬಿದ್ದ ಕಾರಣ ಕರೆಂಟ್ ಕಟ್ ಆಗಿ ಇಡೀ ರಾತ್ರಿ ಕತ್ತಲಲ್ಲೇ ಕಳೆದಿದ್ರು ಈ ಸ್ಟೇಷನ್ ಸಿಬ್ಬಂದಿ. ರಾಜ್ಯ ರಾಜಧಾನಿಯಲ್ಲಿ ಎಂತಹ ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಿಲ್ಲ. ಬೆಂಗಳೂರಿನಲ್ಲಿ ಮನೆಗಳು, ಅಂಗಡಿಗಳು, ಪೊಲೀಸ್ ಸ್ಟೇಷನ್ ಹೀಗೆ ಹಲವು ಕಡೆ ನೀರು ನಿಂತು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಹೆಣ್ಣೂರಿಗೂ ರಾಜಕಾಲುವೆ ನೀರು ನುಗ್ಗಿ ಜನ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಕಳೆದ ನವೆಂಬರ್ನಲ್ಲೂ ಇದೇ ಪರಿಸ್ಥಿತಿ ಉಂಟಾಗಿದ್ದಾಗ ಸಿಎಂ ಭೇಟಿ ಕೊಟ್ಟು 1 ತಿಂಗಳೊಳಗೆ ಸಮಸ್ಯೆ ಬಗೆಹರಿಸೋದಾಗಿ ಭರವಸೆ ಕೊಟ್ಟಿದ್ರು. ಆದರೆ ಈಗ 6 ತಿಂಗಳೇ ಕಳೆದಿದೆ. ಮತ್ತೊಮ್ಮೆ ಮಳೆಗೆ ಹೆಣ್ಣೂರು ಮುಳುಗಿದೆ. ಜನ ಹಿಡಿಶಾಪ ಹಾಕ್ತಿದ್ದಾರೆ. ಹೀಗೆ 2 ದಿನದ ಮಳೆಗೆ ಮುಳುಗಿದೆ ಬೆಂಗಳೂರು. ಜನಜೀವನ ಅಸ್ತವ್ಯಸ್ತವಾಗಿದೆ. ತಗ್ಗು ಪ್ರದೇಶಗಳು, ರಾಜಕಾಲುವೆ ಪಕ್ಕದ ಬೀದಿಗಳಲ್ಲಿ ಬದುಕೆ ನರಕವಾಗಿದೆ. ಕೊಳಚೆ ನೀರಲ್ಲಿ ಜನ ಬದುಕು ಸಾಗಿಸುವ ದುಸ್ಥಿತಿ ಬಂದಿದೆ. ಕಷ್ಟಪಟ್ಟು ದುಡಿದು ಮನೆಗೆ ತಂದಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿ ಜನ ಕಣ್ಣೀರು ಹಾಕುವಂತಾಗಿದೆ. ಆತಂಕದ ವಿಚಾರ ಏನೆಂದ್ರೆ ರಾಜ್ಯದಲ್ಲಿ ಮಳೆಯಬ್ಬರ ಇನ್ನೂ ನಿಂತಿಲ್ಲ, ಮುಂದುವರೆದಿದೆ. ಬೆಂಗಳೂರಲ್ಲೂ ಇನ್ನು 3-4 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಹಾಗಾಗಿ ಜನರು ಎಚ್ಚರಿಕೆಯಿಂದಿರಲೇಬೇಕು. ಇಲ್ಲಾಂದ್ರೆ ಮತ್ತೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ರಾಜ್ಯದ 7 ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ ನೀಡಿದೆ ಐಎಂಡಿ. 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 4 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಹಾಗೂ 12 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಚಾಮರಾಜನಗರ, ಮಂಡ್ಯ, ಮೈಸೂರು, ರಾಮನಗರದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಇನ್ನುಳಿದ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ತುಮಕೂರಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಇನ್ನೂ ಕೆಲ ದಿನ ವರುಣಾರ್ಭಟ ನಿಲ್ಲೋ ಸೂಚನೆ ಇಲ್ಲ. ಈಗ ಬಿದ್ದಿರುವ ಮತ್ತು ಬೀಳುತ್ತಿರುವ ಮಳೆಗೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಇಷ್ಟೆಲ್ಲ ಅನಾಹುತಗಳಾಗಿಲ್ಲ. ಹಲವು ಜಿಲ್ಲೆಗಳಲ್ಲೂ ಸಾಲು ಸಾಲು ದುರಂತಗಳಾಗಿವೆ. ಆ ವಿವರವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಶಿವಮೊಗ್ಗದಲ್ಲಿ ಹಲವು ಮನೆಗಳಿಗೆ ಜಲದಿಗ್ಬಂಧನ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ತಾಲೂಕಿನಾದ್ಯಂತ ಅತಿಯಾದ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಶಿವಮೊಗ್ಗದ ವಿನೋಬ ನಗರದ ರಸ್ತೆಯೇ ನದಿಯಂತಾಗಿದ್ದು ಮನೆಗಳಿಗೂ ನೀರು ನುಗ್ಗಿದೆ. ಗೋಪಾಲಗೌಡ ಬಡಾವಣೆ, ಆರ್ಎಂಎಲ್ ನಗರದ ರಸ್ತೆ ಮೇಲೆ ನೀರು ಹರಿದ ಪರಿಣಾಮ ಹಲವು ಮನೆಗಳು ಜಲಾವೃತವಾಗಿದೆ. ಜನರು ಮನೆಯಿಂದ ಹೊರಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಹಾಸನದಲ್ಲಿ ಭಾರೀ ಮಳೆ ಕೊಚ್ಚಿ ಹೋದ ಬೆಳೆ. ಹಾಸನದ ಬಹುತೇಕ ಕಡೆ ವರುಣಾರ್ಭಟ ಜೋರಾಗಿದೆ. ಹೊಳೆನರಸೀಪುರ ತಾಲೂಕಿನ ಯಲಚಾಗಹಳ್ಳಿ ಗ್ರಾಮದಲ್ಲಿ ಕೆರೆಕೋಡಿ ಬಿದ್ದ ಪರಿಣಾಮ ಶುಂಠಿ, ಬಾಳೆ, ಅಡಿಕೆ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದೆ. ಹೊಳೆನರಸೀಪುರ ಪಟ್ಟಣದ 5ನೇ ವಾರ್ಡ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಮಂಡ್ಯದಲ್ಲಿ ಕೊಳಗೇರಿ ನಿವಾಸಿಗಳು ಬೀದಿಪಾಲು. ಮಂಡ್ಯ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಹೆಚ್ಚಾಗಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಸ್ಲಂ ಬೋರ್ಡ್ ಸಂಪೂರ್ಣ ಜಲಾವೃತಗೊಂಡಿದೆ. ಕೊಳಗೇರಿ ನಿವಾಸಿಗಳ ಮನೆಗೆ ಮಳೆ ನೀರು ನುಗ್ಗಿದೆ. ವರುಣನ ಆರ್ಭಟಕ್ಕೆ ಹಾಲಹಳ್ಳಿ, ಕೊಳಗೇರಿ ನಿವಾಸಿಗಳು ಬೀದಿಪಾಲಾಗಿದ್ದಾರೆ. 100ಕ್ಕೂ ಹೆಚ್ಚು ಶೆಡ್ಗಳು ಜಲಾವೃತಗೊಂಡಿವೆ. ಆಹಾರ, ಬಟ್ಟೆ, ಮನೆ ಸಾಮಗ್ರಿಗಳು ನೀರು ಪಾಲಾಗಿವೆ. ನಮ್ಮ ಮನೆ ಒಳಗಡೆ ನೋಡಿ, ನೀವು ಬಂದು ಮನೆಗೊಳಗೆ ಒಂದ್ ದಿವಸ ಬಂದು ಜೀವನ ಮಾಡಿ ಸರ್. ನೀವು ಒಂದ್ ದಿವಸ ಬಂದು ಜೀವನ ಮಾಡಿ ನೋಡಿ, ನೀವು ಗೊತ್ತಾಗುತ್ತೆ. ನಮ್ಗೆ ಯಾಕೆ ಬಡವ್ರಿಗೆಲ್ಲ ಗೋಳು ಕೈತಾ ಇದ್ದೀರಾ ನೀವು? ದುಡ್ಡು ಕಟ್ಟಿ ಅಂತೀರಲ್ಲ, ಎಲ್ಲಿಂದ ದುಡ್ಡು ಕಟ್ಟಮ್ಮ? ನಾವು 5 ಮಕ್ಕಳು 6 ಮಕ್ಕಳು ಮಾಡಿಕೊಂಡು ನಾವು ಓದಿಸೋದೇನು, ಅವ್ರಿಗೆ ಹೊಟ್ಟೆ ಕೊಡೋದೇನು, ಎಜುಕೇಶನ್ ತೋರಿಸೋದೇನು? ಇನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಪಳ್ಯ ಗ್ರಾಮದ ಗದ್ದೆಗಳಿಗೆ ಕಿರುನಾಲೆ ನೀರು ನುಗ್ಗಿದ ಪರಿಣಾಮ ಭತ್ತ, ಹೂ, ಟೊಮೆಟೊ ಬೆಳೆ ನೀರು ಪಾಲಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಬಲ್ಲೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆ ಕುಸಿದು ಬಿದ್ದಿದೆ. ಇಷ್ಟೇ ಅಲ್ಲ, ಭೀಕರ ಮಳೆಗೆ ಇಂಡುವಾಳು ಬಳಿ ಹೆದ್ದಾರಿಯೇ ಕೊಚ್ಚಿ ಹೋಗಿದೆ. ಮಳೆ ಮುಂದುವರೆದರೆ ಈ ರೋಡ್ ಇನ್ನಷ್ಟು ಕುಸಿಯುವ ಆತಂಕವಿದೆ.
ಇನ್ನು ಕೊಪ್ಪಳದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಮಲೆನಾಡಿನಂತಹ ವಾತಾವರಣ ಸೃಷ್ಟಿಯಾಗಿದೆ. ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದೊಳಗೆ ನೀರು ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಕುಕನೂರು ತಾಲೂಕಿನ ಬಿನ್ನಾಳ ಸೇರಿ ಬಹುತೇಕ ಕಡೆ ನೀರು ತುಂಬಿ ಹರಿಯುತ್ತಿದೆ. ಹೊಲಗದ್ದೆಗಳು ಸಂಪೂರ್ಣ ಜಲಾವೃತವಾಗಿವೆ. ಕುಕನೂರು ಬಿನ್ನಾಳ ಮಧ್ಯೆಯ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ವರುಣಾರ್ಭಟಕ್ಕೆ ಬೆಂಗಳೂರು ಮೈಸೂರು ಹೆದ್ದಾರಿಯೇ ಕೊಚ್ಚಿ ಹೋಗಿದೆ. ಗದಗ ಮತ್ತು ಹಾಸನದಲ್ಲಿ ಮನೆ ಕುಸಿದು ಬಿದ್ದಿದೆ. ಹುಬ್ಬಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ಸಾಲು ಸಾಲು ಅವಾಂತರಗಳಾಗಿವೆ. ನೂರಾರು ಹೆಕ್ಟೇರ್ ಬೆಳೆ ಕೊಚ್ಚಿ ಹೋಗಿದೆ. ಹೀಗೆ ವರುಣಾರ್ಭಟಕ್ಕೆ ಕಂಗೆಟ್ಟ ಕರ್ನಾಟಕದ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿಡ್ತೀವಿ ಬ್ರೇಕ್ ಆದ್ಮೇಲೆ. ಅಹೋರಾತ್ರಿ ಮಳೆ, ಇಡೀ ರಾತ್ರಿ ನ್ಯೂಸ್ 18 ಕಾರ್ಯಾಚರಣೆ. ಒಂದೇ ಮಳೆ ರಾಜಧಾನಿ ಮುಳುಗುವಂತಹ ಪರಿಸ್ಥಿತಿ. ಮಳೆಯ ಅವಾಂತರ ಸಾಕಷ್ಟು ಕಡೆ ಆಗಿರುವಂತದ್ದು. ಪವಾಡದ ರೂಪಿಯಲ್ಲಿ ಚಾಲಕ ಒಂದು ಬಚಾವಾಗಿರುವಂತಹ ಘಟನೆ ಕೂಡ ನಾಯನಹಳ್ಳಿ ಜಂಕ್ಷನ್ ನಡೆದಿರುವಂತದ್ದು. ಮರ್ಸಿಡೀಸ್ ಕಾರಿನಿಂದ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಮಳೆ ನೀರಲ್ಲಿ ಪೊಲೀಸ್ ಜೀಪ್ಗಳು ಮುಳುಗೋಯ್ತು. ನೀವು ನೋಡ್ತಿರೋದು ವೈಯಾಲಿ ಕಾವಲ್ ಬೆಂಗಳೂರು. ಬೇಜವಾಬ್ದಾರಿ ಬಯಲು ಮಾಡಿದ ನ್ಯೂಸ್ 18. ಹೌದು ತಪ್ಪಾಗಿದೆ ಅಂದ್ರು ತುಷಾರ್ ಗಿರಿನಾಥ್. ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದೇನಿಲ್ವಾ? ಯಾಕೆ ಈ ತರ ನಳ್ಳಬೇಕಾ ಅಂತ ಈ ಮಳೆ ಬಂದಂತ ಕೆಲವು ನಾನು ಹೇಳಿದ್ದೀನಿ, ಕೆಲವು ತಪ್ಪು ನಮ್ದು ಇದೆ. ಮುಳುಗಿದ ಬೆಂಗಳೂರು, ಜನರ ಕಷ್ಟಗಳಿಗೆ ದನಿಯಾದ ನ್ಯೂಸ್ 18. ಬಸವನಗರ ಬಡಾವಣೆ ಅನ್ನೋದಕ್ಕಿಂತ ಬಸವನಗರ ಕೆರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕಾರು ಆಟೋ ಎಲ್ಲವೂ ಸಹ ಸಂಪೂರ್ಣವಾಗಿ ನೀರದಲ್ಲಿ ಮುಳುಗಡೆ ಆಗಿರೋದನ್ನ ನೋಡ್ಬೋದು. 1 ತಿಂಗಳ ಮಗು ಇದೆ ನಮ್ದು. ನೈಟ್ ಎಲ್ಲ ಫುಲ್ ಜಾಗರಣೆ ಇದೆ ನೋಡಿ. ನೀರೆಲ್ಲ ಇಲ್ಲ, ಕುಡಿಯಕ್ಕಿಲ್ಲ, ಅನ್ನ ಇಲ್ಲ, ಏನ್ ಮಾಡ್ತೀರಿ ನೋಡ್ರಿ. ಸಣ್ಣ ಹೋಗ್ಬಿಟ್ಟು ಇವತ್ತು ನೀರು ಬಂದ್ರೆ ಫಸ್ಟ್ ಫ್ಲೋರ್ ಕೂಡ ಫುಲ್ ಬಿಲ್ಡಿಂಗ್ ಅಲ್ಲಿ ಹೋಗ್ತಾರೆ. ನಾವು ಎಲ್ಲಿಗೆ ಹೋಗ್ಬೇಕು? ನಮ್ಮ ಕೈಯಲ್ಲಿ ಎಷ್ಟು ಸಿಕ್ತ ಅದು ಮಾತ್ರ ಎತ್ತು ಮೇಲೆ ಮೇಲೆ ಹಾಕಿದೆ. ಬಟ್ಟೆ ಕೂಡ ಎಲ್ಲ ಬಟ್ಟೆನೂ ಹೋಗ್ಬಿಟ್ಟಿದೆ. ತುಂಬಾ ನೀರೈತೆ, ಅದಕ್ಕೆ ಏನು ಮಾಡೋದು, ಬೇರೆ ಕಡೆ ಹೋಗ್ತಾ ಇದೀವಿ. ಚಿಕ್ಕ ಮಕ್ಳು ಇದ್ದಾರೆ, ನನ್ಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನೀರಿಲ್ಲ, ತಿಂಡಿ ಇಲ್ಲ, ಏನೇ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಹೇಳಿನ ಯಾರೇ ಬಂದು ಹೆಲ್ಪ್ ಮಾಡಿದ್ರೆ ತುಂಬಾ ಪುಣ್ಯ ಆಗ್ತದೆ. ಮನೆ ಬೇಸ್ಮೆಂಟ್ಗಳಿಗೂ ನೀರು. ನ್ಯೂಸ್ 18 ಪ್ರತ್ಯಕ್ಷ ವರದಿ. RR ನಗರದ ಐಡಿಯಲ್ ಹೋಮ್ಸ್ ಅನ್ನುವಂತ ಒಂದು ಲೇಔಟ್ ನಿನ್ನೆ ಹೇಗಿತ್ತು ಅನ್ನೋದಕ್ಕಿಂತ ಇವತ್ತು ಹೇಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಗಣೇಶನ ಹಬ್ಬದ ತರ ಪ್ರತಿ ವರ್ಷನೂ ಇದೆ. ಬೆಂಗಳೂರಿನೆಲ್ಲೆಡೆಯಿಂದ ನ್ಯೂಸ್ 18 ನಿರಂತರ ವರದಿ. ಎಚ್ಚೆತ್ತ ಸಿಎಂ ಸಿಟಿ ರೌಂಡ್. ಮತ್ತೆ ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಬೆಂಗಳೂರು ಮಳೆ, ನ್ಯೂಸ್ 18 ಬಿಗ್ಗೆಸ್ಟ್ ಗ್ರೌಂಡ್ ರಿಪೋರ್ಟ್. ವಿಜಯಪುರ 40 ಬಾಣಂತಿಯರ ನರಳಾಟ. ನಿಮ್ಮನ್ನು ಇದು ಮಾಡ್ತಾರೆ. ನನ್ನ ಮಗಳ ಮಕ್ಕಳಿಗೆ ಅಲವಿದ್ದಿಲ್ಲ, ನಾನು ಅಲವಂದ್ರೆ ನಿಮ್ಮದು ಏನಿಲ್ಲ. ಕಿತ್ ಹೋದ ಹೊಲಿಗೆ, ವೈದ್ಯರ ಎಡವಟ್ಟು. ಪ್ರಕರಣ ಪತ್ತೆ ಹಚ್ಚಿದ್ದೆ ನ್ಯೂಸ್ 18. ವಿಜಯಪುರ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಸುಮಾರು 30 ಬಾಣಂತಿಯರಿಗೆ ಈ ತರ ಹೊಲಿಗೆ ಬಿಚ್ಕೊಂಡಿದೆ, ಸಮಸ್ಯೆಗಳಾಗ್ತಾ ಇದೆ. ಕೆಲವರಿಗೆ ಪಸ್ ಆಗಿದೆ. ಸುಮಾರು 28 ಜನ ಮತ್ತೆ ಇವತ್ತು 3 ಜನ, ಸುಮಾರು 30 ಜನರಿಗೆ ಈ ರೀತಿ ಪ್ರಕರಣ ಕಂಡು ಬಂದಿದ್ದು. ನನಗೆ ಒದಿಗೆ ಇದಾಗ್ಯದಂತ ಎಲ್ಲ ನನ್ನ ಹೊಟ್ಟಿಗೆ ಇದಾಗ್ಯದ ಅಂತ ಬಂದ್ಬಿಟ್ಟಾರ್ರಿ. ತರ 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 ನಡ್ಕ ಕಚ್ಚಿ ಬಿಟ್ರಿ. ಜೀವನ ಹೋಗ್ಬಿಟ್ಟಿತ್ತು. ಅದು 2 ಸಲ ಹಾಕಿದ್ರು ಫೇಲ್ ಆಗಿದೆ ಸರ್. ಅದು ಕಲಿಯೋರ್ ಕೈಯಾಗ ಕೊಡ್ತಿದ್ದಾರೆ ಸರ್ ಹೊಲಿಗೆ ಹಾಕಕ್ಕ. ಇವತ್ತು ಊರಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಈಗ ಹೊಲಿಗೆ ಬಿಚ್ಚ ಅಂತ ಹೇಳ್ತಾರ. ನ್ಯೂಸ್ 18 ಜಬರ್ದಸ್ತ್ ವರದಿಗೆ ಎಚ್ಚೆತ್ತ ಆಸ್ಪತ್ರೆ, ಜಿಲ್ಲಾಡಳಿತ. ನ್ಯೂಸ್ 18 ವರದಿ ಬಳಿಕ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಅವರೆಲ್ಲ ರಿಕವರಿ ಆಗ್ತಾ ಇದ್ದಾರೆ ಈಗ. ಸೊ ಔಟ್ ಆಫ್ 18 ಕೇಸಸ್ ನಾವು 5 ಕೇಸ್ಗಳಲ್ಲಿ ಆಲ್ರೆಡಿ ರೀಶೂಟಿಂಗ್ ಮಾಡಿದ್ದೇವೆ. 24 ಗಂಟೆಯಲ್ಲೇ ತನಿಖೆಗೆ ಆದೇಶ, 48 ಗಂಟೆಯಲ್ಲಿ ವರದಿಗೆ ತಾಕೀತು. ವರದಿ ಬೆನ್ನಲ್ಲೇ ವಿಜಯಪುರ ಜಿಲ್ಲಾಧಿಕಾರಿ ವಿಜಯ ಮಹಂತೇಶ್ ದಾನಮ್ಮನವರ್ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ಕಳಕಳಿ, ಮೆಗಾ ಇಂಪ್ಯಾಕ್ಟ್. ಡಿಕೆಶಿಗೆ ರಮ್ಯಾ ಡಿಚ್ಚಿ. ಬಿಗ್ ನ್ಯೂಸ್ ಬ್ರೇಕ್ ಮಾಡಿದ್ದೆ ನ್ಯೂಸ್ 18 ಕನ್ನಡ. ಮತ್ತೆ ಟ್ವಿಟರ್ನಲ್ಲಿ ಸಿಡಿದಿದ್ದಾರೆ ಪದ್ಮಾವತಿ. ಡಿಕೆಶಿ ಬಲಗೈ ಬಂಟನಿಗೆ ರಮ್ಯಾ ಲೆಫ್ಟ್ ರೈಟ್ ತಗೊಂಡಿದ್ದಾರೆ.
ಪದ್ಮಾವತಿ ಪಂಚ್ಗೆ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ. ನ್ಯೂಸ್ ಫಾಲೋ ಅಪ್ ಮಾಡಿದ್ದೂ ನಾವೇ. ನಟಿ ರಮ್ಯಾ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ನಮ್ಮ ಪಕ್ಷದ ಆಂತರಿಕವಾಗಿನೇ ಈ ರೀತಿಯಾಗಿ ಕಚ್ಚಾಡ್ತಿರುವಂತದನ್ನ ನೋಡಿದ್ರೆ ಇದರ ನೇರ ಪರಿಣಾಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲಾಗ್ತದೆ. ಈ ಒಂದು ವಿಚಾರದಲ್ಲಿ ಅಭದ್ರತೆ ಖಂಡಿತ ಇದೆ. ನನಗೂ ಒಂದು ಚೇರ್ ಎಲ್ಲಾದ್ರೂ ಕೊಡಿ ನೀವು, ನಾವು ಒಂದು ಬರ್ತೀವಿ ಅಂತ ಒಂದು ಟವಲ್ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಮ್ಯಾ ರಾಕ್, ಡಿಕೆಶಿ ಶಾಕ್, ಎಲ್ಲ ಆಯಾಮಗಳಿಂದ ಬಿಗ್ ಕವರೇಜ್. ಇಲ್ಲಿಗೆ ಇದನ್ನ ಮುಗಿಸೋಣ, ಅಂತ್ಯ ಹಾಕೋಣ ಅನ್ನೋ ರೀತಿಯಲ್ಲಿ ಚರ್ಚೆ ನಡೆದಿರುವಂತದ್ದು. ಚಟನೂ ಇಲ್ವಲ್ಲ. ನಿಲ್ತಿಲ್ಲ ಮಳೆಯಾರ್ಭಟ. 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅಬ್ಬರಿಸುತ್ತಿದ್ದಾನೆ ವರುಣ. ಭಾರಿ ಮಳೆಗೆ ಎಲ್ಲೆಲ್ಲಿ ಏನೇನಾಗಿದೆ ಆ ಎಲ್ಲ ಮಾಹಿತಿ ಇದೀಗ ನಿಮ್ಮ ಮುಂದೆ. ಧಾರಾಕಾರ ಮಳೆ ಕೊಚ್ಚಿ ಹೋದ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಭಾರಿ ಮಳೆಗೆ ಮಂಡ್ಯದ ಇಂಡುವಾಳು ಬಳಿ ಹೆದ್ದಾರಿಯೇ ಕೊಚ್ಚಿಕೊಂಡು ಹೋಗಿದೆ. ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಇದೀಗ ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆಯಾರ್ಭಟ, ಹೈರಾಣದ ಜನ. ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಾಗ್ತಿದೆ. ರಸ್ತೆಗೆ ಮರಗಳು ಉರುಳಿ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಶೃಂಗೇರಿ, ಕೊಪ್ಪ, ಎನ್ಆರ್ಪುರದಲ್ಲಿ ಮಳೆಯಬ್ಬರಕ್ಕೆ ಜನ ಹೈರಾಣಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಕುವೆ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಹಣ ವ್ಯಯಿಸಿ ಕಟ್ಟಿದ ಕಾಂಪೌಂಡ್ ಕುಸಿದು ಬಿದ್ದಿದೆ. ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ಕಳೆದೆರಡು ದಿನದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಗೂಡೆ ಕುಸಿದಿದೆ. ಹುಬ್ಬಳ್ಳಿ, ದಾವಣಗೆರೆಯಲ್ಲಿ ರಣಮಳೆ. ಇನ್ನು ದಾವಣಗೆರೆಯಲ್ಲೂ ವರುಣ ಅಟ್ಟಹಾಸ ಮುಂದುವರೆದಿದೆ. ಭಾರಿ ಮಳೆಗೆ ಹೆಬ್ಬಾಳು ಸರ್ವಿಸ್ ರಸ್ತೆ ಜಲಾವೃತಗೊಂಡಿದೆ. ಮಳೆಯಿಂದ ರುದ್ರೇಶ್ವರ ಪ್ರೌಢಶಾಲೆಗೆ ನೀರು ನುಗ್ಗಿದ್ದು ಮಕ್ಕಳಿಗೆ ಶಾಲೆಗೆ ಹೋಗಲು ಜಾಗವಿಲ್ಲದೆ ನೀರು ನಿಂತಿದೆ. ಹುಲ್ಲಿಕಟ್ಟೆಯಲ್ಲಿ 7 ಮನೆಗಳಿಗೆ ನೀರು ನುಗ್ಗಿದೆ. ಹಲವೆಡೆ ಮನೆ ಕುಸಿದಿದೆ. ಬೆಳಕೆರೆ, ಹಾಲಿವಾಣ, ಕುಂದುವಾಡ ಸುತ್ತಲಿನಲ್ಲಿ ಭತ್ತದ ಗದ್ದೆಗಳು ನೆಲಕಚ್ಚಿವೆ. ರೈತರು ಕಂಗಾಲಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ಜಿಲ್ಲೆಯ ಕೆಲವೆಡೆ ವರುಣ ಅಬ್ಬರಿಸುತ್ತಿದ್ದು ಕುಂದಗೋಳ ತಾಲೂಕಿನ ಎರಿಬೂದಿಹಾಳ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದೆ. ಗದಗದಲ್ಲಿ ಮನೆಗಳಿಗೆ ನುಗ್ಗಿದ ನೀರು, ಜನಜೀವನ ಅಸ್ತವ್ಯಸ್ತ. ಗದಗದಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಜಿಲ್ಲೆಯ ನರಗುಂದ, ಶಿರಹಟ್ಟಿ, ಲಕ್ಷ್ಮೇಶ್ವರ ಸೇರಿದಂತೆ ಅನೇಕ ಕಡೆ ವರುಣನ ಅಬ್ಬರ ಜೋರಾಗಿದೆ. ಇನ್ನು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ನೀರು ಕುಡಿಯಲು ಹೋಗಿದ್ದ ವೃದ್ಧೆ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾರೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಅನ್ನಸಮ್ಮ ಮಠದ ಎಂಬುವರಿಗೆ ಸೇರಿದ ಮನೆಗೂಡೆ ಕುಸಿದು ಬಿದ್ದಿದೆ. ರೋಣ ತಾಲೂಕಿನ ಹೊಳೆಮಣ್ಣೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ರಣಮಳೆ ಟೊಮೆಟೊ ಬೆಳೆಗಾರರಿಗೆ ಸಂಕಷ್ಟ. ಈಗಾಗಲೇ ಟೊಮೆಟೊ ಬೆಲೆ ಗಗನಕ್ಕೇರಿದೆ. ಹೀಗಾಗಿ ಭರ್ಜರಿ ಲಾಭದ ಖುಷಿಯಲ್ಲಿದ್ದ ರೈತರಿಗೆ ಮಳೆ ಆಘಾತ ಕೊಟ್ಟಿದೆ. ಕೋಲಾರದಲ್ಲಿ ಮಳೆ ಮುಂದುವರಿದ ಕಾರಣ ಟೊಮೆಟೊ ಬೆಳೆಗಳಿಗೆ ಮಚ್ಚೆ ರೋಗದ ಭೀತಿ ಕಾಡುತ್ತಿದೆ. ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಹೀಗೆ ಅಕಾಲಿಕ ಮಳೆ ರಾಜ್ಯದ ಹಲವೆಡೆ ಅವಾಂತರ ಸೃಷ್ಟಿಸಿದೆ. ನಿರಂತರವಾಗಿ ಮಳೆ ಬಿದ್ದ ಪರಿಣಾಮ ಬೆಳೆಗಳು ನಾಶವಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಈಗಲೇ ಈ ಪರಿ ಮಳೆ ಬಿದ್ದು ಸಾಲು ಸಾಲು ಅನಾಹುತಗಳಾದ್ರೆ ಇನ್ನೂ ಮಳೆಗಾಲದ ಗತಿ ಏನು ಅನ್ನೋ ಭೀತಿ ಜನರನ್ನ ಕಾಡುತ್ತಿದೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಹವಾಮಾನ ವೈಪರೀತ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಜಗತ್ತಲ್ಲಿ ಮುಂದಿನ 7 ರಿಂದ 8 ವರ್ಷಗಳಲ್ಲಿ ಅಂದ್ರೆ 2030ರ ವೇಳೆಗೆ ಪ್ರಕೃತಿ ವಿಕೋಪಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಸದ್ಯಕ್ಕೆ 400 ಇರುವ ವಿಪತ್ತುಗಳ ಸಂಖ್ಯೆ ಮುಂದಿನ 8 ವರ್ಷಗಳಲ್ಲಿ 560ಕ್ಕೆ ಏರಿಕೆಯಾಗಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಈ ಎಚ್ಚರಿಕೆ ನಿಜವಾಗ್ತಿದೆಯಾ ಅನ್ನೋ ಭೀತಿ ಶುರುವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.